ಇವತ್ತಿನಿಂದ ಸಂಸತ್ ಮುಂಗಾರು ಅಧಿವೇಶನ ಆರಂಭ ಆಗತ್ತೆ. ಇವತ್ತಿನಿಂದ ಆಗಸ್ಟ್ 21ರವರೆಗೆ ಈ ಮುಂಗಾರು ಅಧಿವೇಶನ ನಡೆಯುತ್ತೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ವಿಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅದರ ಜೊತೆಗೆ ವಿಪಕ್ಷಗಳಿಗೆ ತಿರುಗೇಟನ್ನ ಕೊಡೋದಕ್ಕೆ ಎನ್ಡಿಎ ಕೂಡ ಸಜ್ಜಾಗಿದೆ. ಅದರಲ್ಲಿ ಒಂದಷ್ಟು ವಿಚಾರಗಳು, ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಏನಿದೆ ಆ ದಾಳಿ ವಿಚಾರ, ಆಮೇಲೆ ಉಗ್ರರ ವಿರುದ್ಧ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಆ ವಿಚಾರ, ಆಮೇಲೆ ಕದನ ವಿರಾಮ ಮಧ್ಯಸ್ಥಿಕೆ ಕುರಿತು ಟ್ರಂಪ್ ಹೇಳಿಕೆ ಕೊಟ್ಟಂತ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂತ ವಿಚಾರವಾಗಿ ಒಂದಷ್ಟು ಸಿದ್ಧತೆಗಳನ್ನು ವಿಪಕ್ಷಗಳು ಮಾಡಿಕೊಂಡಿದೆ. ಯಾವಾಗ ಈ ಪಹಲ್ಗಾಮ್ ದಾಳಿಯ ವಿಚಾರವಾಗಿ ಕದನ ವಿರಾಮ ಘೋಷಣೆ ಮಾಡಿದ್ರು, ಆ ವಿಚಾರವಾಗಿ ಅದರ ಜೊತೆಗೆ ಆಪರೇಷನ್ ಸಿಂಧೂರದ ಬಗ್ಗೆ ಕೂಡ ವಿಪಕ್ಷ ನಾಯಕರು ಯಾವ ಥರದ್ದು ಆಪರೇಷನ್ ನಡೆದಿಲ್ಲ, ಇದೆಲ್ಲ ಕೇವಲ ಗಿಮ್ಮಿಕ್ ಅನ್ನುವಂಥ ರೀತಿಯಲ್ಲಿ ಬಹಿರಂಗ ಹೇಳಿಕೆಗಳನ್ನು ಕೊಟ್ಟು ಅಸಮಾಧಾನ ಹೊರ ಹಾಕಿದ್ರು. ಅದರ ಜೊತೆಗೆ ಮೊನ್ನೆ ನಡೆದಂತಹ ಗುಜರಾತ್ನ ಅಹಮದಾಬಾದ್ನ ವಿಮಾನ ದುರಂತ, ಹೀಗೆ ಹಲವು ವಿಚಾರಗಳನ್ನು ವಿಪಕ್ಷಗಳು ಪ್ರಸ್ತಾಪ ಮಾಡುತ್ತವೆ. ಮತ್ತೊಂದು ಕಡೆ ಎಲ್ಲಾ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಸಿದ್ಧ ಅಂತ ಕೇಂದ್ರ ಹೇಳಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಪದಚ್ಯುತಿಗೆ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಜಡ್ಜ್ ಮನೆಯಲ್ಲಿ ಕಂತೆ ಅಕ್ರಮ ಹಣ ಪತ್ತೆಯಾಗಿತ್ತು. ಹಾಗಾಗಿ ನ್ಯಾಯಮೂರ್ತಿ ವರ್ಮಾ ಪದಚ್ಯುತಿಗೆ ಸಂಸತ್ನಲ್ಲಿ ನಿರ್ಣಯ ಮಂಡಿಸಲಾಗುತ್ತೆ. 17 ವಿಧೇಯಕವನ್ನು ಮಂಡಿಸೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಒಂದ್ ಕಡೆ ಕೇಂದ್ರ ಸರ್ಕಾರವನ್ನ ಕಟ್ಟಹಾಕಬೇಕು ಅಂತೇಳಿ ವಿಪಕ್ಷಗಳು, ಯಾಕಂತಂದ್ರೆ ಆಪರೇಷನ್ ಸಿಂಧೂರ ನಡೆದಂಥ ಸಂದರ್ಭದಲ್ಲಿ, ಕದನ ವಿರಾಮ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಟ್ರಂಪ್ ಅವರ ಮಧ್ಯಸ್ಥಿಕೆಯಿಂದಾಗಿ ನೀವು ಅಮೆರಿಕಕ್ಕೆ ಹೆದರ್ಕೊಂಡು ಈ ಥರ ನಿರ್ಧಾರ ತೆಗೆದುಕೊಂಡಿದ್ದೀರಾ, ಇನ್ನೊಂದು ಸ್ವಲ್ಪ ದಿವಸ ಯುದ್ಧ ಮುಂದುವರಿಸಿದ್ರೆ ನಾವು ಗೆಲ್ತಾ ಇದ್ವಿ ಅನ್ನುವಂಥ ವಿಚಾರ ಕೂಡ ಚರ್ಚೆಗೆ ಗ್ರಾಸ ಆಗಿತ್ತು.